ನೋಡಿ, ಹಾಗೆ ನೀವು ಹೇಳ್ದಂಗೆ ಸರ್ಕಾರಿ ನೌಕರರು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನಿನ್ನೆ ಮೊನ್ನೆ ನೋಡಿದಾಗ ಗೊತ್ತಾಯಿತು, ನಮಗಿಂತ ಹೆಚ್ಚು ರಾಜಕೀಯದಲ್ಲಿ ಇವರು ಪಾಲ್ಗೊಳ್ತಾ ಇದ್ದಾರೆ ಅಂತ. ನಾವೇನು ಯಾರ್ದು ವೈಯಕ್ತಿಕ ವಿರುದ್ಧ ಇಲ್ಲ. ಇಲ್ಲಿ ನಿಮ್ಮ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸ್ ಕಾಂಡಕ್ಟ್ ರೂಲ್ಸ್ 2021 ಅಂತ ಇದೆ, ಇದು ಪಾಲನೆ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು. ನಿನ್ನೆ ಮೊನ್ನೆ ಕೆಲವು ಜನ ಇದನ್ನು ಮೀರಿ ಕೂಡ ಭಾಷಣ ಮಾಡೋದು, ಪಾಲ್ಗೊಳ್ಳೋದಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಈ RSS ಫಂಕ್ಷನ್ನಲ್ಲಿ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ತಗೋತೀವಿ. ಕೆಲವು ನನ್ನ ಇಲಾಖೆನಲ್ಲೇ PDOಗಳು ಮಾಡಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಆ್ಯಸ್ ಪರ್ ರೂಲ್ಸ್ ಅವರಿಗೆ ಸಸ್ಪೆಂಡ್ ಮಾಡ್ತಾರೆ. ಆ್ಯಂಡ್ ಇವತ್ತು ಕ್ಯಾಬಿನೆಟ್ನಲ್ಲಿ ಆಗ್ರಹ ಕೂಡ ಮಾಡ್ತೀನಿ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಯಾರು ಹಿಂಗೆ ಸರ್ಕಾರದ ಅಧಿಕಾರವನ್ನು ಅಥವಾ ಅವರು ಸರ್ಕಾರಿ ನೌಕರಿ ಇರೋದು ಒಂದೇ ಕಾರಣದಿಂದ ಅವರ ಅಧಿಕಾರಗಳನ್ನು ದುರುಪಯೋಗ ಮಾಡ್ತಾ ಇದ್ದಾರೆ, ಬೇರೆಯವರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೂ ಕಠಿಣ ಕ್ರಮ ತಗೋಬೇಕಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಅದು ನನಗೆ ಗೊತ್ತಿಲ್ಲ ಅಡಿಷ್ನಲ್ ಸಬ್ಜೆಕ್ಟಲ್ಲಿ ಬಂದಿದೆಯೋ ಇಲ್ಲೋ ಅಂತ. ಬಟ್ ನನ್ನ ಒಂದು ಸಲಹೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದು ಇವತ್ತು ಚರ್ಚೆಗೆ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಂದರೆ ವಿ ವಿಲ್ ಸಿ. ಅಬ್ಸಲ್ಯೂಟ್ಲಿ ನಾವು ಕರೆಕ್ಟ್. ನಾನು ಯಾವತ್ತು ಅದು ಒಂದೇ ಅಂದಿದ್ದ, ಇಂಥ ಸಂಸ್ಥೆಗಳಿರ್ಬೋದು. ಈಗ 2013 ಇದು ಒಂದು ಆರ್ಡರ್ ಇದೆ, ತಮ್ಮ ಹತ್ರ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಆರ್ಡರ್ ಹೊರಡಿಸಿದವ್ರು ಯಾರು? 2013ನಲ್ಲಿ ಯಾರು ಮುಖ್ಯಮಂತ್ರಿ ಇದ್ದರು, ಯಾರು ಸರ್ಕಾರ ಇತ್ತು? ಇದು ಅಂದರೆ ಇವರು RSS ವಿರೋಧಿನಾ? ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಇದರಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಬಿಟ್ಟು ಏನೂ ಮಾಡೋಂಗಿಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಂದ್ಬಿಟ್ಟು ಇದು ಆರ್ಡ್ರ್ ಇದೆ. ಜಗದೀಶ್ ಶೆಟ್ಟರ್ ಅವರು BJPಯ ಮುಖ್ಯಮಂತ್ರಿ ಆದಾಗ, ಅಂದರೆ ಅವರು ಆ್ಯಂಟಿ RSS ಇರಬೇಕಲ್ಲ, ಅವರು ದೇಶದ್ರೋಹಿಗಳು ಇರಬೇಕಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು, ಪಾಲನೆ ಆಗಬೇಕು. ಪಾಲನೆ ಈಗ ನೋಡಿ, ಯಾವ್ಯಾವ ಆರ್ಡ್ರ್ ಯಾವಾಗ ಬಂದಿರ್ತದೆ, ಸ್ವಲ್ಪ ಏನು ಸ್ವಲ್ಪ ಸುದೀರ್ಘ ಕಾಲದಲ್ಲಿ ಮರೆಯೋದು ಸಹಜ. ಈಗ ಚರ್ಚೆಗೆ ಬಂದಾಗ ಸಾಕಷ್ಟು ಆ್ಯಕ್ಟ್ಗಳಿರ್ಬೋದು, ಸಾಕಷ್ಟು ನಿಯಮಗಳಿರ್ಬೋದು, ಡಿಪಾರ್ಟ್ಮೆಂಟ್ಗಳು ಹೊರಡಿಸಿರೋದು ಬೆಳಕಿಗೆ ಬರ್ತಾ ಇದೆ. ಎಲ್ಲನೂ ಸೇರಿ ಒಂದು ಆ್ಯಕ್ಟ್ ಮಾಡ್ಬೋದಾ ಅಥವಾ ಒಂದು ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ಬೋದಾ ನೋಡೋಣ. ಈಗ ಲೋಪ ಇದೆ ಅಲ್ವ, ಅದಕ್ಕೆ ಲೋಪ ಇರೋದ್ರಿಂದಾನೇ ಇವತ್ತು ಇವರೆಲ್ಲರೂ ಬೆಳೆದ್ಬಿಟ್ಟಿದ್ದಾರೆ. ಇವ್ರು ಹೇಳಿದ್ರಲ್ಲ, ಸರ್ದಾರ್ ಪಟೇಲ್ ಅವರೇ ಬ್ಯಾನ್ ಮಾಡೋಕ್ಕಾಗಿಲ್ಲ, ಇಂದಿರಾ ಗಾಂಧಿಯವರೇ ಬ್ಯಾನ್ ಹೌದು, ತಪ್ಪಾಯಿತು, ಇವ್ರಿಗೆ ಬ್ಯಾನನ್ನು ವಾಪಸ್ ತೊಗೊಂಡಿದ್ದು ತಪ್ಪಾಯಿತು ಅಂತ ಈಗ ಹೇಳ್ತಾ ಇದ್ದೀವಿ. ನಾನೇನು ಅವ್ರಿಗೆ ಬ್ಯಾನ್ ಮಾಡಿ ಇವ್ರಿಗೆ ಬ್ಯಾನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರದ ಪ್ರಮೈಸಸ್ಗಳಲ್ಲಿ, ಪಬ್ಲಿಕ್ ಸ್ಪೇಸಸ್ನಲ್ಲಿ ಒಂದು ಡೆಕೋರಮ್ ಇರಬೇಕು, ಆ್ಯಸ್ ಪರ್ ಲಾ ಆಗಲಿ ಅಂತ ಅಷ್ಟೇ ನಂದು ಆಗ್ರಹ. ರೀ, ಅಶೋಕ್ ಅವ್ರಿಗೆ ಕರಿಯಕ್ಕೆ ಹೇಳ್ರಿ, ನಮ್ಮ ಬಂಡವಾಳ ಎಷ್ಟು ಬಂದಿದೆ ಅಂತ ಮೋದಿ ಅವ್ರು ಹೇಳ್ತಾರೆ. ಐ ಆಮ್ ನಂಬರ್ 2 ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಐ ಆಮ್ ನಂಬರ್ 1 ಇನ್ ಇಂಡಿಯಾ ಇನ್ IT ಸರ್ವಿಸಸ್ ಎಕ್ಸ್ಪೋರ್ಟ್ಸ್, ಐ ಆಮ್ ನಂಬರ್ 7 ಇನ್ ಸ್ಟಾರ್ಟಪ್ ಎಕೋಸಿಸ್ಟಮ್. ಗೊತ್ತಾ ಅವರಿಗೆ? ಅವ್ರು ಇದ್ದಾಗ ಏನೂ ಆಗಿಲ್ಲ, ಕಿಯೋನಿಕ್ಸ್ ಹಗರಣ ಮಾಡಿದವ್ರು ಗೊತ್ತಾ? 1200 ಕೋಟಿ ಹಗರಣ. ಅದನ್ನು ಮುಂದಿನ ವಾರದಲ್ಲಿ ತಮ್ಮ ಮುಂದೆ ಹೇಳ್ತೀನಂತೆ, ಅದಕ್ಕೆ ಉತ್ತರ ಕೊಡಲಿ ಅವ್ರು ಫಸ್ಟ್. ನೋಡಿ, ಇದು ನನ್ನ ಪ್ರಕಾರ ತಪ್ಪು. ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದಾಗ ಸರ್ವೇನಲ್ಲಿ ಪಾಲ್ಗೊಂಡಿದ್ದರೆ ಇನ್ನೂ ಹೆಚ್ಚು ಜನ ಇದು ಮಾಡೋದು. ಹೌದು, ನಿಮಗೆ ಅವಶ್ಯಕತೆ ಇರದೇ ಇರ್ಬೋದು, ಆದರೆ ಆ್ಯಸ್ ಅ ಸಿಟಿಸನ್ ಆ್ಯಂಡ್ ಆ್ಯಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೀವು ಪಾಲ್ಗೊಂಡಿದ್ದರೆ ಚೆನ್ನಾಗಿರ್ತಾಯಿತ್ತು. ಹೈಕೋರ್ಟ್ ಆದೇಶ ಏನಿದೆ, ವಾಲಂಟ್ರಿ ಇದೆ ಅನ್ಬೇಕಾ, ಅದಕ್ಕೆ ಮಾಡಿರ್ಬೋದು. ಆದರೆ ನಾನು ಹಿಂದುಳಿದವರಲ್ಲ, ಅದಕ್ಕೆ ನಾನು ಪಾಲ್ಗೊಳ್ತಾ ಅಂತ ಹೇಳೋದು ತಪ್ಪು. ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್, ಲೀವ್ ಇಟ್. ಹಿಂಬಾರ ಹಂಗೆ ಕೊಡೋದು ಎಷ್ಟು ಸರಿನೋ ಗೊತ್ತಿಲ್ಲ. ಅವ್ರದ್ದಾದಂಥ ಒಂದು ಅಪಾರವಾದಂಥ ಕಾಂಟ್ರಿಬ್ಯೂಷನ್ ಇದೆ ಕರ್ನಾಟಕಕ್ಕೆ. ಸೊ ನೀವು ಹೇಳ್ದಂಗೆ ಭಾಳಷ್ಟು ಜನ ಅವರಿಗೆ ಪ್ರೇರಣೆ ರೂಪದಲ್ಲಿ ನೋಡ್ತಾರೆ. ಸೊ ಹೌದು, ಅವರು ಎಲ್ಲ ಮಾಹಿತಿ ಕೊಟ್ಟು, ಆದರೆ ಇದು ವಾಲಂಟ್ರಿ ಇದೆ ಅಂತ ಹೇಳಿದಿದ್ರೆ ದೆನ್ ಇಟ್ ವುಡ್ ಹ್ಯಾವ್ ಬೀನ್ ಡಿಫ್ರೆಂಟ್. ಈಗ ನಾಳೆ ಕಾಸ್ಟ್ ಸೆನ್ಸಸ್ ಮಾಡ್ತಾರೆ, ಯಾರು? ಮೋದಿಯವರು. ಆವಾಗಲೂ ಹಿಂಬರ ಕೊಡ್ತಾರಾ? ನಾಳೆ ನ್ಯಾಷನಲ್ ಸೆನ್ಸಸ್ ಆಗ್ತದೆ,
ಕೇಂದ್ರ ಸರ್ಕಾರದ. ಅವಾಗೇನು ಹೇಳ್ತೀರಾ, ಇಲ್ಲ ನಾವು BPL ಅಲ್ಲ. ಸಿ ವಿ ಆಲ್ ಹ್ಯಾವ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ. ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್, ದೆರ್ ಆರ್ ಬೆಟರ್ ವೇಸ್ ಟು ಸೇ ಇಟ್ ಅಷ್ಟೇ. ಸರ್, ಈಗ ದೇಣಿಗೆಯನ್ನು ಕೊಡಬಾರ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಂದು ಭಾಗ, ಅದು ದೇಣಿಗೆ ಕೊಡಬಾರ್ದು ಅಂತ ಅನ್ನೋದು ಸಹ ಉಲ್ಲೇಖದಲ್ಲಿದೆ. ಒಂದು ವೇಳೆ ಈಗ ತುಂಬ ಜನ ಪಕ್ಷಗಳಿಗೂ ಕೊಡ್ತಾರೆ, ಸಂಘಟನೆಗಳು ಕೊಡ್ತಾರೆ, ಕೊಡಿ, ಅಧಿಕೃತವಾಗಿ ಕೊಡಿ. ಕೊಡಿ, ಈಗ ಅಧಿಕೃತವಾಗಿ ಕೊಡಿ. ನಿಮಗೆ ಇನ್ನೂ ಒಂದು ನೆನಪಿದೆಯೋ ಅಲ್ಲ, ಒಂದು 2-3 ವರ್ಷದ ಹಿಂದೆ ನಾನೇ ಇದು ಇಶ್ಯೂ ರೇಸ್ ಮಾಡಿದ್ದೆ. ಗುರು ಪೂರ್ಣಿಮಾ ದಿವಸ PDOಗಳ ಹತ್ರ 2-2 ಸಾವಿರ ತೊಗೊಳ್ತಾಯಿದ್ರು ಕೆಲವು ಸಂಘಟನೆಗಳು. ಅದು ನಾನು ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೆ. ಅದು ಯಾವುದೋ ಗದ್ದಲದಲ್ಲಿ ಅದು ಹೋಗೇ ಬಿಡ್ತು. ನೀವು ನೋಡಿ, ದೇಣಿಗೆ ಕೊಡಿ, ನೋ ಪ್ರಾಬ್ಲಮ್. ಡೋಂಟ್ ಮಿಸ್ಯೂಸ್ ಯುವರ್ ಅಥಾರಿಟಿ. ನಾನು ವಿಲೇಜ್ ಅಕೌಂಟೆಂಟ್ ಇದ್ದೀನಿ, ನಾನು PDO ಇದ್ದೀನಿ, ನಾನು FDA ಇದ್ದೀನಿ, SDA ಇದ್ದೀನಿ ಅಂದ್ಬಿಟ್ಟು ಬೇರೆ ರೂಪದಲ್ಲಿ ಕೊಡೋದಲ್ಲ. ನೀವು ವೈಯಕ್ತಿಕವಾಗಿ ನೀವು ಯಾವ ಹುಂಡಿಗನ ಹಾಕಿ ಎಲ್ಲನ ದೇಣಿಗೆ ಕೊಡಿ, ನೋ ಪ್ರಾಬ್ಲಮ್. ನೀವು RSSಗೆ ಕೊಡಿ, ಡೋಂಟ್ ಗಿವ್ ಗೌರ್ಮೆಂಟ್ ಮನಿ, ಗಿವ್ ಯೋರ್ ಮನಿ. ಇನ್ನು ಈಗ ಬರುತ್ತೆ ಇಷ್ಟು. ಈಗ ಏನಾಗಿದೆ ಇವರೇ, ಈಗ ನಾವು ಧ್ವನಿ ಎತ್ತಿದ್ದೀವಿ, ಒಂದೊಂದಾಗಿ ಆಚೆ ಬರುತ್ತೆ. ಒಂದು ರೀತಿ ಒಳ್ಳೆಯದೇ, ಶುದ್ಧೀಕರಣ ಆಗ್ಬಿಡ್ಲಿ ಆಡಳಿತನೂ. ಕೇಂದ್ರ ಸರ್ಕಾರದಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ, RSS ಅಲ್ಲಿ ಪಾಲ್ಗೊಳ್ಬೋದು ಅಂತ. ನನ್ನ ಪ್ರಕಾರ ಒಳ್ಳೆಯದೇ, ಗೊತ್ತಾಗ್ತದಲ್ಲ ಯಾವ ಐಡಿಯಾಲಜಿ ಇದೆ ಅಂದ್ಬಿಟ್ಟು. ನೋಡಿ, ಹಾಗೆ ನೀವು ಹೇಳ್ದಂಗೆ ಸರ್ಕಾರಿ ನೌಕರರು ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನಿನ್ನೆ ಮೊನ್ನೆ ನೋಡಿದಾಗ ಗೊತ್ತಾಯಿತು, ನಮಗಿಂತ ಹೆಚ್ಚು ರಾಜಕೀಯದಲ್ಲಿ ಇವರು ಪಾಲ್ಗೊಳ್ತಾ ಇದ್ದಾರೆ ಅಂತ. ನಾವೇನು ಯಾರ್ದು ವೈಯಕ್ತಿಕ ವಿರುದ್ಧ ಇಲ್ಲ. ಇಲ್ಲಿ ನಿಮ್ಮ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸ್ ಕಾಂಡಕ್ಟ್ ರೂಲ್ಸ್ 2021 ಅಂತ ಇದೆ, ಇದು ಪಾಲನೆ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು. ನಿನ್ನೆ ಮೊನ್ನೆ ಕೆಲವು ಜನ ಇದನ್ನು ಮೀರಿ ಕೂಡ ಭಾಷಣ ಮಾಡೋದು, ಪಾಲ್ಗೊಳ್ಳೋದಾಗಿರ್ಬೋದು, ಅಥವಾ ಬೇರೆ ರೀತಿಯಲ್ಲಿ ಈ RSS ಫಂಕ್ಷನ್ನಲ್ಲಿ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ತಗೋತೀವಿ. ಕೆಲವು ನನ್ನ ಇಲಾಖೆನಲ್ಲೇ PDOಗಳು ಮಾಡಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಆ್ಯಸ್ ಪರ್ ರೂಲ್ಸ್ ಅವರಿಗೆ ಸಸ್ಪೆಂಡ್ ಮಾಡ್ತಾರೆ. ಆ್ಯಂಡ್ ಇವತ್ತು ಕ್ಯಾಬಿನೆಟ್ನಲ್ಲಿ ಆಗ್ರಹ ಕೂಡ ಮಾಡ್ತೀನಿ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಯಾರು ಹಿಂಗೆ ಸರ್ಕಾರದ ಅಧಿಕಾರವನ್ನು ಅಥವಾ ಅವರು ಸರ್ಕಾರಿ ನೌಕರಿ ಇರೋದು ಒಂದೇ ಕಾರಣದಿಂದ ಅವರ ಅಧಿಕಾರಗಳನ್ನು ದುರುಪಯೋಗ ಮಾಡ್ತಾ ಇದ್ದಾರೆ, ಬೇರೆಯವರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೂ ಕಠಿಣ ಕ್ರಮ ತಗೋಬೇಕಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಅದು ನನಗೆ ಗೊತ್ತಿಲ್ಲ ಅಡಿಷ್ನಲ್ ಸಬ್ಜೆಕ್ಟಲ್ಲಿ ಬಂದಿದೆಯೋ ಇಲ್ಲೋ ಅಂತ. ಬಟ್ ನನ್ನ ಒಂದು ಸಲಹೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದು ಇವತ್ತು ಚರ್ಚೆಗೆ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಂದರೆ ವಿ ವಿಲ್ ಸಿ. ಅಬ್ಸಲ್ಯೂಟ್ಲಿ ನಾವು ಕರೆಕ್ಟ್. ನಾನು ಯಾವತ್ತು ಅದು ಒಂದೇ ಅಂದಿದ್ದ, ಇಂಥ ಸಂಸ್ಥೆಗಳಿರ್ಬೋದು. ಈಗ 2013 ಇದು ಒಂದು ಆರ್ಡರ್ ಇದೆ, ತಮ್ಮ ಹತ್ರ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಆರ್ಡರ್ ಹೊರಡಿಸಿದವ್ರು ಯಾರು? 2013ನಲ್ಲಿ ಯಾರು ಮುಖ್ಯಮಂತ್ರಿ ಇದ್ದರು, ಯಾರು ಸರ್ಕಾರ ಇತ್ತು? ಇದು ಅಂದರೆ ಇವರು RSS ವಿರೋಧಿನಾ? ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಇದರಲ್ಲಿ. ಶೈಕ್ಷಣಿಕ ಚಟುವಟಿಕೆಗಳನ್ನು ಬಿಟ್ಟು ಏನೂ ಮಾಡೋಂಗಿಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಂದ್ಬಿಟ್ಟು ಇದು ಆರ್ಡ್ರ್ ಇದೆ. ಜಗದೀಶ್ ಶೆಟ್ಟರ್ ಅವರು BJPಯ ಮುಖ್ಯಮಂತ್ರಿ ಆದಾಗ, ಅಂದರೆ ಅವರು ಆ್ಯಂಟಿ RSS ಇರಬೇಕಲ್ಲ, ಅವರು ದೇಶದ್ರೋಹಿಗಳು ಇರಬೇಕಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು, ಪಾಲನೆ ಆಗಬೇಕು. ಪಾಲನೆ ಈಗ ನೋಡಿ, ಯಾವ್ಯಾವ ಆರ್ಡ್ರ್ ಯಾವಾಗ ಬಂದಿರ್ತದೆ, ಸ್ವಲ್ಪ ಏನು ಸ್ವಲ್ಪ ಸುದೀರ್ಘ ಕಾಲದಲ್ಲಿ ಮರೆಯೋದು ಸಹಜ. ಈಗ ಚರ್ಚೆಗೆ ಬಂದಾಗ ಸಾಕಷ್ಟು ಆ್ಯಕ್ಟ್ಗಳಿರ್ಬೋದು, ಸಾಕಷ್ಟು ನಿಯಮಗಳಿರ್ಬೋದು, ಡಿಪಾರ್ಟ್ಮೆಂಟ್ಗಳು ಹೊರಡಿಸಿರೋದು ಬೆಳಕಿಗೆ ಬರ್ತಾ ಇದೆ. ಎಲ್ಲನೂ ಸೇರಿ ಒಂದು ಆ್ಯಕ್ಟ್ ಮಾಡ್ಬೋದಾ ಅಥವಾ ಒಂದು ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ಬೋದಾ ನೋಡೋಣ. ಈಗ ಲೋಪ ಇದೆ ಅಲ್ವ, ಅದಕ್ಕೆ ಲೋಪ ಇರೋದ್ರಿಂದಾನೇ ಇವತ್ತು ಇವರೆಲ್ಲರೂ ಬೆಳೆದ್ಬಿಟ್ಟಿದ್ದಾರೆ. ಇವ್ರು ಹೇಳಿದ್ರಲ್ಲ, ಸರ್ದಾರ್ ಪಟೇಲ್ ಅವರೇ ಬ್ಯಾನ್ ಮಾಡೋಕ್ಕಾಗಿಲ್ಲ, ಇಂದಿರಾ ಗಾಂಧಿಯವರೇ ಬ್ಯಾನ್ ಹೌದು, ತಪ್ಪಾಯಿತು, ಇವ್ರಿಗೆ ಬ್ಯಾನನ್ನು ವಾಪಸ್ ತೊಗೊಂಡಿದ್ದು ತಪ್ಪಾಯಿತು ಅಂತ ಈಗ ಹೇಳ್ತಾ ಇದ್ದೀವಿ. ನಾನೇನು ಅವ್ರಿಗೆ ಬ್ಯಾನ್ ಮಾಡಿ ಇವ್ರಿಗೆ ಬ್ಯಾನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರದ ಪ್ರಮೈಸಸ್ಗಳಲ್ಲಿ, ಪಬ್ಲಿಕ್ ಸ್ಪೇಸಸ್ನಲ್ಲಿ ಒಂದು ಡೆಕೋರಮ್ ಇರಬೇಕು, ಆ್ಯಸ್ ಪರ್ ಲಾ ಆಗಲಿ ಅಂತ ಅಷ್ಟೇ ನಂದು ಆಗ್ರಹ.
ರೀ ಅಶೋಕ್ ಅವರಿಗೆ ಕರಿಯಕ್ಕೆ ಹೇಳ್ರಿ, ನಮ್ಮ ಬಂಡವಾಳ ಎಷ್ಟು ಬಂದಿದೆ ಅಂತ ಮೋದಿ ಅವ್ರು ಹೇಳ್ತಾರೆ. ಐ ಆಮ್ ನಂಬರ್ 2 ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಐ ಆಮ್ ನಂಬರ್ 1 ಇನ್ ಇಂಡಿಯಾ ಇನ್ IT ಸರ್ವಿಸಸ್ ಎಕ್ಸ್ಪೋರ್ಟ್ಸ್. ಐ ಆಮ್ ನಂಬರ್ 7 ಇನ್ ಸ್ಟಾರ್ಟಪ್ ಎಕೋಸಿಸ್ಟಮ್. ಗೊತ್ತಾ ಅವರಿಗೆ? ಅವ್ರು ಇದ್ದಾಗ ಏನೂ ಆಗಿಲ್ಲ. ಕಿಯೋನಿಕ್ಸ್ ಹಗರಣ ಮಾಡಿದವ್ರು ಗೊತ್ತಾ? 1200 ಕೋಟಿ ಹಗರಣ. ಅದನ್ನು ಮುಂದಿನ ವಾರದಲ್ಲಿ ತಮ್ಮ ಮುಂದೆ ಹೇಳ್ತೀನಂತೆ. ಅದಕ್ಕೆ ಉತ್ತರ ಕೊಡಲಿ ಅವ್ರು ಫಸ್ಟ್. ನೋಡಿ, ಇದು ನನ್ನ ಪ್ರಕಾರ ತಪ್ಪು. ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದಾಗ ಸರ್ವೇನಲ್ಲಿ ಪಾಲ್ಗೊಂಡಿದ್ದರೆ ಇನ್ನೂ ಹೆಚ್ಚು ಜನ ಇದು ಮಾಡೋದು. ಹೌದು, ನಿಮಗೆ ಅವಶ್ಯಕತೆ ಇರದೇ ಇರ್ಬೋದು. ಆದರೆ ಆ್ಯಸ್ ಅ ಸಿಟಿಸನ್ ಆ್ಯಂಡ್ ಆ್ಯಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೀವು ಪಾಲ್ಗೊಂಡಿದ್ದರೆ ಚೆನ್ನಾಗಿರ್ತಾಯಿತ್ತು. ಹೈಕೋರ್ಟ್ ಆದೇಶ ಏನಿದೆ, ವಾಲಂಟ್ರಿ ಇದೆ ಅನ್ಬೇಕಾ, ಅದಕ್ಕೆ ಮಾಡಿರ್ಬೋದು. ಆದರೆ ನಾನು ಹಿಂದುಳಿದವರಲ್ಲ, ಅದಕ್ಕೆ ನಾನು ಪಾಲ್ಗೊಳ್ತಾ ಅಂತ ಹೇಳೋದು ತಪ್ಪು. ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್, ಲೀವ್ ಇಟ್. ಹಿಂಬಾರ ಹಂಗೆ ಕೊಡೋದು ಎಷ್ಟು ಸರಿನೋ ಗೊತ್ತಿಲ್ಲ. ಅವ್ರದ್ದಾದಂಥ ಒಂದು ಅಪಾರವಾದಂಥ ಕಾಂಟ್ರಿಬ್ಯೂಷನ್ ಇದೆ ಕರ್ನಾಟಕಕ್ಕೆ. ಸೊ ನೀವು ಹೇಳ್ದಂಗೆ ಭಾಳಷ್ಟು ಜನ ಅವರಿಗೆ ಪ್ರೇರಣೆ ರೂಪದಲ್ಲಿ ನೋಡ್ತಾರೆ. ಸೊ ಹೌದು, ಅವರು ಎಲ್ಲ ಮಾಹಿತಿ ಕೊಟ್ಟು, ಆದರೆ ಇದು ವಾಲಂಟ್ರಿ ಇದೆ ಅಂತ ಹೇಳಿದಿದ್ರೆ ದೆನ್ ಇಟ್ ವುಡ್ ಹ್ಯಾವ್ ಬೀನ್ ಡಿಫ್ರೆಂಟ್. ಈಗ ನಾಳೆ ಕಾಸ್ಟ್ ಸೆನ್ಸಸ್ ಮಾಡ್ತಾರೆ, ಯಾರು? ಮೋದಿಯವರು. ಆವಾಗಲೂ ಹಿಂಬರ ಕೊಡ್ತಾರಾ? ನಾಳೆ ನ್ಯಾಷನಲ್ ಸೆನ್ಸಸ್ ಆಗ್ತದೆ ಕೇಂದ್ರ ಸರ್ಕಾರದ. ಅವಾಗೇನು ಹೇಳ್ತೀರಾ? ಇಲ್ಲ, ನಾವು BPL ಅಲ್ಲ. ಸಿ, ವಿ ಆಲ್ ಹ್ಯಾವ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ. ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್, ದೇರ್ ಆರ್ ಬೆಟರ್ ವೇಸ್ ಟು ಸೇ ಇಟ್ ಅಷ್ಟೇ. ಸರ್, ಈಗ ದೇಣಿಗೆಯನ್ನು ಕೊಡಬಾರ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಂದು ಭಾಗ, ದೇಣಿಗೆ ಕೊಡಬಾರ್ದು ಅಂತ ಅನ್ನೋದು ಸಹ ಉಲ್ಲೇಖದಲ್ಲಿದೆ. ಒಂದು ವೇಳೆ ಈಗ ತುಂಬ ಜನ ಪಕ್ಷಗಳಿಗೂ ಕೊಡ್ತಾರೆ, ಸಂಘಟನೆಗಳು ಕೊಡ್ತಾರೆ. ಕೊಡಿ, ಅಧಿಕೃತವಾಗಿ ಕೊಡಿ. ಈಗ ಅಧಿಕೃತವಾಗಿ ಕೊಡಿ. ನಿಮಗೆ ಇನ್ನೂ ಒಂದು ನೆನಪಿದೆಯಲ್ಲ, ಒಂದು 2-3 ವರ್ಷದ ಹಿಂದೆ ನಾನೇ ಇದು ಇಶ್ಯೂ ರೇಸ್ ಮಾಡಿದ್ದೆ. ಗುರು ಪೂರ್ಣಿಮಾ ದಿವಸ PDOಗಳ ಹತ್ರ 2-2 ಸಾವಿರ ತೊಗೊಳ್ತಾಯಿದ್ರು ಕೆಲವು ಸಂಘಟನೆಗಳು. ಅದು ನಾನು ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೆ. ಅದು ಯಾವುದೋ ಗದ್ದಲದಲ್ಲಿ ಅದು ಹೋಗೇ ಬಿಡ್ತು. ನೀವು ನೋಡಿ, ದೇಣಿಗೆ ಕೊಡಿ, ನೋ ಪ್ರಾಬ್ಲಮ್. ಡೋಂಟ್ ಮಿಸ್ಯೂಸ್ ಯುವರ್ ಅಥಾರಿಟಿ. ನಾನು ವಿಲೇಜ್ ಅಕೌಂಟೆಂಟ್ ಇದ್ದೀನಿ, ನಾನು PDO ಇದ್ದೀನಿ, ನಾನು FDA ಇದ್ದೀನಿ, SDA ಇದ್ದೀನಿ ಅಂದ್ಬಿಟ್ಟು ಬೇರೆ ರೂಪದಲ್ಲಿ ಕೊಡೋದಲ್ಲ. ನೀವು ವೈಯಕ್ತಿಕವಾಗಿ ನೀವು ಯಾವ ಹುಂಡಿಗಾನ ಹಾಕಿ ಎಲ್ಲನ ದೇಣಿಗೆ ಕೊಡಿ, ನೋ ಪ್ರಾಬ್ಲಮ್. ನೀವು RSSಗೆ ಕೊಡಿ. ಡೋಂಟ್ ಗಿವ್ ಗೌರ್ಮೆಂಟ್ ಮನಿ, ಗಿವ್ ಯೋರ್ ಮನಿ. ಇನ್ನು ಈಗ ಬರುತ್ತೆ ಇಷ್ಟು. ಈಗ ಏನಾಗಿದೆ ಇವರೇ, ಈಗ ನಾವು ಧ್ವನಿ ಎತ್ತಿದ್ದೀವಿ, ಒಂದೊಂದಾಗಿ ಆಚೆ ಬರುತ್ತೆ. ಒಂದು ರೀತಿ ಒಳ್ಳೆಯದೇ, ಶುದ್ಧೀಕರಣ ಆಗ್ಬಿಡ್ಲಿ ಆಡಳಿತನೂ. ಕೇಂದ್ರ ಸರ್ಕಾರದಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ, RSS ಅಲ್ಲಿ ಪಾಲ್ಗೊಳ್ಬೋದು ಅಂತ. ನನ್ನ ಪ್ರಕಾರ ಒಳ್ಳೆಯದೇ, ಗೊತ್ತಾಗ್ತದಲ್ಲ ಯಾವ ಐಡಿಯಾಲಜಿ ಇದೆ ಅಂದ್ಬಿಟ್ಟು.